ಸೆಂಟ್ರಲ್ ಜೈಲಿನಲ್ಲಿರುವಂತಹ ದರ್ಶನ್ ಅವ್ರದ್ದು ಒಂದು ಕತೆ ಆದ್ರೆ ಇತ್ತ ಅತ್ಯಾಚಾರ ಕೇಸ್ನಲ್ಲಿ ಅದೇ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮತ್ತೊಂದು ಕತೆ. ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ರೆ ಪ್ರಜ್ವಲ್ ಅಲ್ಲಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಕೈಲಿ ಮೊಬೈಲ್ ಹಿಡ್ಕೊಂಡು ಸಿಕ್ಕವರ ಜೊತೆ ಚಾಟಿಂಗು ಕಾಲಿಂಗ್ ಮಾಡ್ಕೊಂಡು ಹಾಯ್ ಆಗಿದ್ದಾನೆ. ಕಳೆದ ವಾರ ಸಿಸಿಬಿ ಪೊಲೀಸರು ನಡೆಸಿದಂತ ದಾಳಿಯ ಸಂದರ್ಭದಲ್ಲಿ ಆಂಡ್ರಾಯ್ಡ್ ಮೊಬೈಲು ಪೆನ್ ಡ್ರೈವ್ ಸಿಕ್ಕಿದ್ದು. ಈಗ ಪ್ರಜ್ವಲ್ ಜಾಲಿಯಾಗಿ ಮೊಬೈಲ್ ನಲ್ಲಿ ಮಾತನಾಡ್ತಾ ಇರುವಂತ ವಿಡಿಯೋ ಕೂಡ ಸಿಕ್ಕಿದೆ. ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಆಪ್ತರಿಗೆ ಕರೆ ಮಾಡ್ತಾ ಇದ್ದಂತ ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲೂ ತನಗೆ ಗೊತ್ತಿರುವಂತ ಯುವತಿಯರಿಗೂ ವಿಡಿಯೋ ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತನಾಡಿರುವಂತ ಮಾಹಿತಿ ಕೂಡ ಸಿಕ್ಕಿದೆ. ಆದ್ರಿಂದ ಸದ್ಯ ಮೊಬೈಲ್ ಸೀಸ್ ಮಾಡಿದ್ದು ಪ್ರಜ್ವಲ್ ಮಾಡಿರುವಂತಹ ಆ ಒಂದು ವಿಡಿಯೋ ಕಾಲ್ಗಳ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇನ್ನು ಇಷ್ಟೆಲ್ಲ ಆಗ್ತಾ ಇದ್ದಂತೆ ಪ್ರಜ್ವಲ್ ನನ್ನ ವಿಐಪಿಯಿಂದ ಸಾಮಾನ್ಯ ಸಜಾ ಬಂದಿ ಕೈದಿಗಳ ಸೆಲ್ ಏನಿರುತ್ತೆ ಅಲ್ಲಿಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ವಿಐಪಿ ಸೆಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಮತ್ತೋರ್ವ ವಿಚಾರಣಾ ಕೈದಿ ಪ್ರತಾಪ್ ರಾಯ್ ಅವರಿಬ್ರು ಕೂಡ ಇದ್ರು. ಪೋಕ್ಸೋ ಕೇಸ್ನಲ್ಲಿ ಬಂಧಿತ ಪ್ರತಾಪ್ ರಾಯ್ ಪ್ರಜ್ವಲ್ ರೇವಣ್ಣಗೆ ಅಸಿಸ್ಟೆಂಟ್ ರೀತಿಯಲ್ಲಿ ಇದ್ದ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇದೀಗ ಪ್ರಜ್ವಲ್ 20 ಕೈದಿಗಳ ಜೊತೆ ಒಂದೇ ಟಾಯ್ಲೆಟ್ ಇರುವಂತ ಸೆಲ್ಗೆ ಶಿಫ್ಟ್ ಆಗಿದ್ದಾರೆ. ಪ್ರಜ್ವಲ್ 20 ಕೈದಿಗಳ ಜೊತೆಗೆ ಒಂದೇ ಟಾಯ್ಲೆಟ್ ಅನ್ನ ಬಳಸಬೇಕಿದೆ. ಯೂನಿಫಾರ್ಮ್ ಅನ್ನ ಹಾಕೊಂಡು ಲೈಬ್ರರಿ ಕೆಲಸ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಕಠಿಣ ಶಿಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಜೈಲಿನ ಕಡ್ಡಾಯ ಸಮವಸ್ತ್ರವನ್ನ ಧರಿಸಿ ಲೈಬ್ರರಿ ಕೆಲಸ ಮಾಡೋದಕ್ಕೂ ಕೂಡ ತಿಳಿಸಲಾಗಿದೆ. ಶ್ರೀನಿವಾಸ್ ಸರ್, ಈ ವಿಚಾರ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವ್ಯವಸ್ಥೆಯ ಮೇಲೆ ಅಸಹ್ಯ ಹುಟ್ಟಿಸಿರುವಂತ ವಿಚಾರ ಇದು. ಒಬ್ಬ ಸಜಾ ಕೈದಿ ಅಲ್ಲಿನ ಒಂದು ಯೂನಿಫಾರ್ಮ್ ಫಾಲೋ ಮಾಡಲ್ಲ, ಮೊಬೈಲ್ ಯೂಸ್ ಮಾಡ್ತಾನೆ, ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾನೆ ಅಂತ ಅಂದ್ರೆ ಪೊಲೀಸ್ ವ್ಯವಸ್ಥೆ ಹಾಕಬೇಕು, ನ್ಯಾಯಾಲಯ ಹಾಕಬೇಕು, ತನಿಖೆ, ಜೈಲು, ಶಿಕ್ಷೆ ಇದೆಲ್ಲ ಯಾಕೆ ಬೇಕು ಅಂತ. ಖಂಡಿತ ಏನಿದ್ದಾರೆ ಈಗ ಇವರು ಸಜಾಬಂದಿ ವಿಚಾರಣಾಧೀನ ಕೈದಿ ಅಲ್ಲ, ಆರೋಪಿ ಅಲ್ಲ, ಇವರು ಸಜಾಬಂದಿ ಆಗ್ತಾರೆ. ಇವ್ರಿಗೆ ಯೂನಿಫಾರ್ಮ್ ಕಡ್ಡಾಯ ಇರುತ್ತೆ. ಮತ್ತೆ ಈ ಏನು ಬಂದಿಖಾನೆ ಇರುತ್ತೆ ಅದ್ರಲ್ಲಿ ಯಾವುದೇ ಆರೋಪಿಗೆ ಸಜಾ ಕೈದಿ ಆಗಿರ್ಬೋದು ಅಥವಾ ವಿಚಾರಣಾಧೀನ ಆರೋಪಿ ಆಗಿರ್ಬೋದು, ಇವ್ರು ಯಾರಿಗೂ ಸಹ ಮೊಬೈಲ್ ಬಳಸುವಂತಹ ಒಂದು ಅವಕಾಶವನ್ನ ಕೊಟ್ಟಿಲ್ಲ. ಕೇವಲ ವಾರಕ್ಕೆ ಒಮ್ಮೆ ಅಥವಾ 2 ಸಲ, ಅದು 2 ರಿಂದ 5 ನಿಮಿಷ ಅಷ್ಟೇ ಅವರ ಸಂಬಂಧಿಕರ ಜೊತೆ ತುರ್ತಾಗಿ ಮಾತಾಡುವಂತಹ ಸಂದರ್ಭ ಇದ್ರೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಜೈಲ್ ಮ್ಯಾನ್ ಇರೋದು ಅಷ್ಟೇ ಅವಕಾಶ. ಅದನ್ನ ಬಿಟ್ಟು ಐಷಾರಾಮಿ ವ್ಯವಸ್ಥೆ, ಅವರು ಸ್ವಚ್ಛಂದವಾಗಿ ಹೊರಗಡೆ ಇದ್ದಾಗ ಏನು ಐಷಾರಾಮಿ ವಸ್ತುಗಳು ಇದೆ ಅದನ್ನೆಲ್ಲ ಬಳಸೋ ರೀತಿ ಇಲ್ಲಿ ಬಳಸೋದಿದೆಯಲ್ಲ, ಇದು ಒಂದು ತರ ಸಾಮಾನ್ಯವಾಗಿ ಈ ರೀತಿ ಆರೋಪಗಳು ಉಳ್ಳವ್ರಿಗೆ ಬರುತ್ತೆ. ಇದು ಉಳ್ಳವ್ರಿಗೆ ಒಂದು ಕಾನೂನು ಅಥವಾ ಇತರರಿಗೆ ಒಂದು ಕಾನೂನ ಅನ್ನುವಂತ ಒಂದು ಜಿಜ್ಞಾಸೆ ಮೂಡುತ್ತೆ. ಮತ್ತೆ ಇದನ್ನ ಯಾವ ರೀತಿ ಈ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಇದ್ರೆ ಪೊಲೀಸ್ ಇಲಾಖೆ, ಅವರು ಇದನ್ನ ಗಮನ ಹರಿಸ್ಬೇಕು. ಮತ್ತೆ ಇದು ಮೊದಲನೇ ಸಲ ಈ ರೀತಿಯ ರಿಪೋರ್ಟ್ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಈ ವಿವಿಐಪಿ ಏನು ಆರೋಪಿಗಳು, ಕೈದಿಗಳು ನ್ಯಾಯಾಲಯದ ಆದೇಶದಿಂದ ಈ ಬಂದಿಖಾನೆಗಳಲ್ಲಿ ಇರ್ತಾರೆ. ಅಂತಹ ಸಂದರ್ಭದಲ್ಲ ಈ ರೀತಿ ಯಾವ್ದಾದ್ರು ಒಂದು ಗುರುತರವಾದಂತಹ ಆರೋಪನೆ ಬರ್ತಾನೆ ಇರುತ್ತೆ. ಆದ್ರೂ ಇಲ್ಲಿ ತನಕ ಅದಕ್ಕೆ ಸೂಕ್ತ ಮತ್ತು ಸಮರ್ಪಕವಾದಂತಹ ಒಂದು ಕಡಿವಾಣವನ್ನ ಹಾಕ್ಲಿಕ್ಕೆ ಸಂಪೂರ್ಣವಾಗಿ ಇಲಾಖೆ ಮತ್ತು ಸರ್ಕಾರ ವಿಫಲ ಆಗಿದೆ. ಇದು ನಮ್ಮ ದೌರ್ಭಾಗ್ಯ. ಅದೇ ಜಾಗದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಇದ್ದಿದ್ರೆ ಅವ್ರು ಎಷ್ಟು ಯಾತನೆಯನ್ನ ಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಜೈಲ್ಗಳಿಗೆ ನಾವು ಹೋದಾಗ ನಮ್ಮ ಆರೋಪಿಗಳನ್ನ ಮಾತಾಡ್ಲಿಕ್ಕೆ ಅಲ್ಲಿ ಅವ್ರನ್ನ ಭೇಟಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ. ಮತ್ತೆ ಅವ್ರ ಜೀವನವೂ ಸಹ ಬಹಳ ಶೋಚನೀಯವಾಗಿರುತ್ತೆ. ಆದ್ರೆ ಉಳ್ಳವ್ರಿಗೆ ಪ್ರತಿಯೊಂದು ಕೈಗೆ ಕಾಲ್ಗೆ ಸಿಗುತ್ತೆ. ಅಲ್ಲೇ ಒಂದು ಪ್ರಪಂಚ ಇರುತ್ತೆ. ಜೈಲಿನೊಳಗಡೆನೆ ಒಂದು ಪ್ರಪಂಚ. ಉಳ್ಳವ್ರಿಗೆ ಅದೆಲ್ಲ ಸಿಗುತ್ತೆ, ದುಬಾರಿಯಾಗಿರುತ್ತೆ, ಅದು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಏನು ಹೊರಗಡೆ ನಾವು ವಸ್ತುಗಳನ್ನ ಕೊಂಡ್ಕೋತೀವಿ, ಮತ್ತೆ ಏನ್ ನಾವು ಜೀವನವನ್ನ ನಡೆಸ್ತೀವಿ, ಅದೆಲ್ಲಾ ವಸ್ತುಗಳು ಸಹ, ಐಷಾರಾಮಿ ವಸ್ತುಗಳು ಸಹ ಅಲ್ಲಿ ಅವ್ರಿಗೆ ಸಿಗ್ತದೆ. ಇದನ್ನ ನಿಲ್ಲಿಸ್ಲಿಕ್ಕೆ ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ ಕ್ರಮ ಕೈಗೊಂಡಿಲ್ಲ. ಪದೇ ಇದು ನಾಚಿಕೆಗೇಡಿನ ವಿಚಾರ ಅಂತ ನನಗೂ ಅನ್ಸುತ್ತೆ. ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಅದಕ್ಕೆ ಅಂತ್ಯನೇ ಇಲ್ಲ. ಇದೆಲ್ಲ ಸಾಧು ಅಲ್ಲ. ಹೌದು, ನಿಜ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ
ಎಲ್ಲ ಮಾಡಿದಂಥ ಪಾಪ ಏನಿದೆ ಅದನ್ನು ಅನುಭವಿಸ್ಬೇಕು ಅಂತೇಳಿ ಜೈಲಿಗೆ ಕಳಿಸ್ತಾರೆ ಅಥವಾ ಪ್ರಾಯಶ್ಚಿತ ಆಗಬೇಕು, ಅವರಿಗೊಂದು ಪಾಪ ಪ್ರಜ್ಞೆ ಕಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಪದೇ ಪದೇ ಪರಪ್ಪನ ಅಗ್ರಹಾರದಲ್ಲಿ ಈ ಥರದ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು, ಪೊಲೀಸ್ನ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ ಒಂದು ರೀತಿ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಇನ್ನು ಮುಂದೆ ಆದರೂ ಬಹುಶಃ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ದಿರೋಂಥ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡ್ರೆ ಬಹುಶಃ ಸೂಕ್ತ ಅಂತ ಕಾಣಿಸುತ್ತೆ.